ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು KR ರೋಡ್ ಅಲ್ಲಿ ಇರುವಂತಹ ಕೌಸ್ತುಭ ಕಾರ್ ಸ್ಮಾರ್ಟ್ಗೆ ಬಂದಿದ್ದೀನಿ. ಸೊ ಇದು ಬಂದು KR ರೋಡ್ ಅಲ್ಲಿ ಇದೆ. ಸೊ ಡೀಟೇಲ್ ಲೊಕೇಶನ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಇವತ್ತು ನಮ್ಮ ಜೊತೆಗೆ ಎಕ್ಸಿಕ್ಯೂಟಿವ್ ಕೂಡ ಇರ್ತಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್, ಪ್ರತಿಯೊಂದು ಕಾರ್ ಡೀಟೇಲ್ಸ್ ಕೊಡಕ್ಕೆ. ಅಂಡ್ ಹಾಗೆ ನಮ್ದು ಲಾಸ್ಟ್ ವಿಡಿಯೋದಲ್ಲಿ ಏನು ಕಾನ್ಸೆಪ್ಟ್ ನಾವು ಶುರು ಮಾಡಿದ್ವಿ, ಕಮ್ಮಿ ಬೆಲೆಯಿಂದ ಕಾರ್ ತೋರಿಸ್ಕೊಂಡು ಹೋಗೋದು, ಅದನ್ನ ತುಂಬಾ ಜನ ಇಷ್ಟಪಟ್ಟಿದ್ದೀರಾ. ಸೊ ಅದೇ ತರ ವಿಡಿಯೋಸ್ ಮಾಡಿ ಅಂತ ಹೇಳಿ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಹೌದು, ಇನ್ಮೇಲೆ ಅದೇ ತರ ವಿಡಿಯೋಸ್ ಮಾಡ್ತೀವಿ. ಸೊ ಬನ್ನಿ, ಆಗಿದ್ರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಬನ್ನಿ, ಆಗಿದ್ರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇಲ್ಲಿ ಕೌಸ್ತುಭ ಕಾರ್ ಸ್ಮಾರ್ಟ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಸನ್ನಿ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರಿಗೆ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಸರ್ ನಮ್ಮ ಚಾನಲ್ಗೆ. ಸೊ ನಿಮ್ಮ ಶೋರೂಮ್ನ ಹುಡ್ಕೊಂಡು ಬಂದಿದ್ದೀವಿ, ಆದಷ್ಟು ಕಡಿಮೆ ಬೆಲೆ ಕಾರ್ನ ತೋರಿಸ್ತೀರಾ ಅಂತ ಹೇಳಿ. ಸೊ ಫಸ್ಟ್ ನಮ್ಮ ಕಾನ್ಸೆಪ್ಟ್ ಏನಂತ ಹೇಳ್ಬಿಡ್ತೀನಿ ನಿಮಗೆ. ಸೊ ಕಡಿಮೆ ಬೆಲೆಯಿಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕಡಿಮೆ ಬೆಲೆಯಿಂದ ಕಾರ್ಸ್ನ ಫ್ಯೂಚರ್ಸ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ನೀವು ಸ್ಟಾರ್ಟಿಂಗ್ ಕಡಿಮೆ ಬೆಲೆ ತೋರಿಸಿ, ಅದಾದ್ಮೇಲೆ ನೀವು ಒಂದೇ ಸ್ಟೆಪ್ ವೈಸು ಕಾರ್ಸ್ ತೋರಿಸ್ಕೊಂಡು ಹೋಗಿ. ಕಡಿಮೆ ಬೆಲೆಯಿಂದ ಹಿಡಿದು 10 lakhವರೆಗೂ 20 lakhವರೆಗೂ ಗಾಡಿ ಸಿಗುತ್ತೆ. 10 lakh ಇಂದ 20 lakh ವರೆಗೂ ಸಿಗುತ್ತೆ. ಸೊ MPV SUV ಕೂಡ ಇದೆಯಾ? ಎಲ್ಲ ಇದೆ, ಎಲ್ಲ ಸಿಡಾನ್, ಹ್ಯಾಚ್ಬ್ಯಾಕ್, SUV ಎಲ್ಲ ಇದೆ, ಎಲ್ಲ ತರ ಕಾರ್ಸ್ ಇದೆ. ಸೊ ಬನ್ನಿ ಗಾಯ್ಸ್, ಇಲ್ಲಿ ಯಾವ್ಯಾವ ಥರ ಕಾರ್ಸ್ ಇದೆ ಅಂತ ಹೇಳಿ ಒಂದಾಗೆ. ಓಕೆ ಅಲ್ಲ ಸರ್? ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಮುಂದೆ Hyundai Santro ಇದೆ. ಸೊ ಈ ಕಾರ್ನ ಡೀಟೇಲ್ಸ್ ತಿಳ್ಕೊಳ್ಳೋಣ. 2006 ಮಾಡಲ್. ಸೊ 2006 ಮಾಡಲ್ Hyundai Santro ನೋಡ್ತಿದ್ದೀರಾ? ಆಟೋಮೆಟಿಕ್ ಕಾರ್ ಇದು. ಆಟೋಮೆಟಿಕ್ ಸರ್ ಇದು? ಹೌದು. 3rd ಓನರ್ ಗಾಡಿ. ಇನ್ಶೂರೆನ್ಸ್ ಇದೆ. ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. 58,000 ರನ್ನಿಂಗ್ ಆಗಿದೆ, ನೋಡ್ತಾ ಇರ್ಬೋದು. ಲೆದರ್ ಸೀಟ್ಸ್ ಇದೆ. ಹೌದು ಸರ್, ಫ್ಯೂಚರ್ಸ್ ಏನೇನಿದೆ ಸರ್ ಇದರಲ್ಲಿ? ಸರ್, ಫ್ಯೂಚರ್ಸ್ ಅಂದ್ರೆ ಪವರ್ ಸ್ಟೇರಿಂಗ್ ಫ್ರಂಟ್ ಮಾತ್ರ ಬರುತ್ತೆ. AC ಇದೆ, ಪವರ್ ಸ್ಟೇರಿಂಗ್ ಇದೆ, ಲೆದರ್ ಸೀಟ್ ಇದೆ. 58,000 ರನ್ನಿಂಗ್ ಆಗಿದೆ, 3rd ಓನರ್ ಆಗಿದ್ದಾರೆ. ಟೈರ್ ಕಂಡೀಷನ್ ನೋಡಿ, ಚೆನ್ನಾಗಿದೆ ಟೈರ್ ಕಂಡೀಷನ್. ಇದು ಪ್ರೈಸ್ ಬಂದು 160 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿನ 160 ಕೊಟ್ಟು ಮಾಡ್ತಿದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ಇದು ಬಂದು ಈ ಶೋರೂಮಲ್ಲಿ ಸ್ಟಾರ್ಟ್ ಆಗ್ತಿರೋ ಪ್ರೈಸು ಇವತ್ತಿನ ವಿಡಿಯೋದಲ್ಲಿ. ಇನ್ನೂ ಕಮ್ಮಿ ಬೆಲೆ ಕಾರ್ಸ್ ಇರುತ್ತೆ, ಬಟ್ ಇವತ್ತು ಅದೆಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ 160ಇಂದ ಸ್ಟಾರ್ಟ್ ಆಗ್ತಿದೆ ಈ ವಿಡಿಯೋದಲ್ಲಿ. ಸರ್, ಈ ಗಾಡಿಯ ಮಾಡಲ್ ಇನ್ನೊಂದ್ಸಲ ಹೇಳ್ತೀರಾ? 2006 ಮಾಡಲ್, 3rd ಓನರ್, ಇನ್ಶೂರೆನ್ಸ್ ಇದೆ. FC ಎಕ್ಸ್ಪೈರ್ ಆಗೋಗಿದೆ, ಎಕ್ಸ್ಪೈರ್ ಮಾರ್ಕ್ಸ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಮುಂದಿನ ಗಾಡಿ ನೋಡ್ತಿದ್ದೀರಾ, ಸುಜುಕಿ ಆಲ್ಟೋ ಇದೆ. ಸೊ ಈ ಗಾಡಿಯ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್, ಇದು ಆಲ್ಟೋ 2008-9 ಅಂದರೆ 2018 ಮ್ಯಾನುಫ್ಯಾಕ್ಚರ್ಡ್ ಆಗಿದೆ. 1999 ಇದಾಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಇದು 2nd ಓನರ್ ಗಾಡಿ, ಆಲ್ಟೋ LXi. ಹೌದು, LXi. ಸೊ ಗಾಡಿಯ ಪ್ರೊಫೈಲ್ ನೋಡ್ತಿದ್ದೀರಾ, ತುಂಬ ಚೆನ್ನಾಗಿದೆ. ಸರ್, ಇದು ಯಾವ ಮಾಡಲ್ ಅಂತ ಹೇಳಿದ್ರೆ? 2008-9 ಅಂದ್ರೆ 9 ಹೇಳ್ಬೋದು. 8 ಅಲ್ಲ, 9 ರಿಜಿಸ್ಟ್ರೇಷನ್, ಮ್ಯಾನುಫ್ಯಾಕ್ಚರ್ಡ್ 8. ಸರ್, ಈ ಗಾಡಿಲಿ ಏನು ಫೀಚರ್ಸ್ ಬರ್ತಿದೆ? ಸರ್, ಇದು LXi. ಓಕೆ. ಇದು ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಹಾಂ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಅಷ್ಟೇ ಬರೋದು. ವಿಂಡೋ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಮ್ಯಾನ್ಯುಯಲ್? ಮ್ಯಾನ್ಯುಯಲ್. ಓಕೆ. ಸೊ ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ, ನೋಡ್ತಿದ್ದೀರಾ. ಸರ್, ಈ ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ? 72,000 ರನ್ನಿಂಗ್ ಆಗಿದೆ. 72,000 ನೋಡಿದೆ. ಎಷ್ಟು ಕೊಟ್ಟು ಮಾಡ್ತಿದ್ದಾರೆ ಸರ್ ಇದಕ್ಕೆ? 2,10,000 ಹೇಳ್ತಾರೆ ಸರ್, ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2,10,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಓಕೆ ಸರ್, ನೆಕ್ಸ್ಟ್ ಗಾಡಿ ಯಾವುದು ಸರ್? ಬನ್ನಿ. ನೆಕ್ಸ್ಟು 2009 ಮಾಡಲ್ i10 ಆಟೋಮೆಟಿಕ್. i10 ಆಟೋಮೆಟಿಕ್ ನೋಡ್ತಿದ್ದೀರಾ ಇಲ್ಲಿ? i10 ಆಟೋಮೆಟಿಕ್ ಮ್ಯಾಗ್ನಾ ಟಾಪ್ ಎಂಡಾ ಸರ್ ಇದು? ಇಲ್ಲ, ಮ್ಯಾಗ್ನಾ ಅಂದ್ರೆ ಮಿಡ್ ವರ್ಷನ್ ಬರುತ್ತೆ. ಮಿಡ್ ವರ್ಷನ್, ಓಕೆ. ಹೌದು. 3rd ಓನರ್ ಆಗಿದೆ. ಅಲಾಯ್ಸ್ ವೀಲ್ ಹಾಕೊಂಡಿದ್ದಾರೆ, ಅಲಾಯ್ಸ್ ವೀಲ್ಗೆ ಟೈರ್ ಹಾಕ್ಸ್ಕೊಂಡಿದ್ದಾರೆ. ಓಕೆ. 3rd ಓನರು. ಸೊ ಗುಡ್ಡಿಯರ್ ಟೈರ್ ನೋಡ್ತಿದ್ದೀರಾ, ಮ್ಯಾಗ್ ಇದೆ. ಇಂಟೀರಿಯರ್ ನೋಡಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್, ಈ ಗಾಡಿ ಏನೇನು ಫೀಚರ್ಸ್ ಬರ್ತಿದೆ?
ಸರ್ ಇದು ಆಟೋಮೆಟಿಕ್ 4 ಪವರ್ ವಿಂಡೋಸ್ ಬರುತ್ತೆ, AC, ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಇದು ಕಿಲೋಮೀಟರ್ಸ್ ಬಂದು 72,000 ರನ್ನಿಂಗ್ ಆಗಿದೆ. 72,000 ಓಡಿದೆ. ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಈ ಗಾಡಿಗೆ? 285 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 285 ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಪಾರ್ಕ್ ಅಂಡ್ ಸೆಲ್ ಬೈ ಅಂಡ್ ಸೆಲ್ ಎರಡು ಮಾಡ್ತಿದ್ದೀರಾ. ಸೊ ಈ ಗಾಡಿ ಬಂದು ಪಾರ್ಕ್ ಅಂಡ್ ಸೆಲ್. ಸೊ 285 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಸೊ ಗಾಡಿ ಕಂಡೀಷನ್ ನೀವು ಬಂದು ನೀವೇ ಖುದ್ದಾಗಿ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಗಾಡಿ ಕಂಡೀಷನ್ ಆಟೋಮೆಟಿಕ್ ಗಾಡಿ ಇದು. ಸೊ ಈ ಗಾಡಿಯ ಬೆಲೆ ಇನ್ನೊಂದ್ಸಲ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. 285 ಹೇಳ್ತಾರೆ ಸರ್, ಹೆಚ್ಚು ಕಮ್ಮಿ ಆಗುತ್ತೆ. 285 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಯಾವ ಗಾಡಿ ಸರ್? ನೆಕ್ಸ್ಟ್ 2011 ಇಯಾನ್ ಇದೆ. 2011 ಇಯಾನ್ ಇಲ್ಲೇ ಪಕ್ಕದಲ್ಲಿ ಇದೆ, ನೋಡ್ಬೋದು. ಹ್ಯುಂಡೈ ಇಯಾನ್ ನೋಡ್ತಿದ್ದೀರಾ. 2011 ಮ್ಯಾಗ್ನಾ. ಓಕೆ. ಫಸ್ಟ್ ಓನರ್, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಮಾಡಿಸ್ಕೊಡ್ಬೋದು, ಏನು ತೊಂದರೆ ಇಲ್ಲ. ಓಕೆ. 240 ಹೇಳ್ತಾರೆ. ಇದು ಹ್ಯುಂಡೈ ಇಯಾನ್ ಮ್ಯಾಗ್ನಾ ನೋಡ್ತಿದ್ದೀರಾ, 240 ಹೇಳ್ತಿದ್ದಾರೆ, ನೆಗೋಷಿಯಬಲ್. ಸೊ ಗಾಡಿಯ ಇಂಟೀರಿಯರ್ ನೋಡ್ಬೋದು. ಇದು ಫೀಚರ್ಸ್ ಬಂದು ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಓಕೆ. ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇದೆ. ಆಮೇಲೆ ರಿವರ್ಸ್ ಕ್ಯಾಮೆರಾ ಇದೆ, ಹಾಕ್ಸ್ಕೊಂಡಿದ್ದಾರೆ ಅವರು, ಇವರೇ ಹಾಕ್ಸ್ಕೊಂಡಿದ್ದಾರೆ. ಹೌದು, ಲೆದರ್ ಶೀಟ್ಸ್ ಹಾಕ್ಸ್ಕೊಂಡಿದ್ದಾರೆ. ಓಕೆ. ಅದೆಲ್ಲ ಇದೆ ಫೀಚರ್ಸ್. ಸೊ ಗಾಡಿಯ ಟೈರ್ಸ್ ಕೂಡ ನೋಡ್ಬೋದು, ಚೆನ್ನಾಗಿದೆ. ಇದು ಕಿಲೋಮೀಟರ್ ನಿಮಗೆ 83,000 ಓಡಿದೆ. ಸೊ ಈ ಗಾಡಿ ಬಂದು 83,000 ಕಿಲೋಮೀಟರ್ ಓಡಿದೆ. ಸೊ ಈ ಗಾಡಿನ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು 240 ಹೇಳ್ತಾರೆ ಸರ್. 240 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಓಕೆ ಸರ್. ನೆಕ್ಸ್ಟ್ ಗಾಡಿ ಯಾವುದು ಸರ್? ಆಲ್ಟೋ ಇದೆ. ಸೊ ಇಲ್ಲಿ ಆಲ್ಟೋ ನೋಡ್ತಿದ್ದೀರಾ, 2010 ಮಾಡಲ್ ಆಲ್ಟೋ. 2010 ಮಾಡಲ್ ಆಲ್ಟೋ, ಸಿಂಗಲ್ ಓನರ್, 51,000 ರನ್ನಿಂಗ್ ಆಗಿದೆ, ಇನ್ಶೂರೆನ್ಸ್ ಎಲ್ಲ ಇದೆ, ಲೆದರ್ ಶೀಟ್ಸ್ ಇದೆ ಒಳಗೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಓನ್ಲಿ 51,000 ರನ್ನಿಂಗ್ ಆಗಿದೆ. ಬರೀ 51,000 ಓಡಿದೆ ಗಾಡಿ ಇದು. ಪವರ್ ಸ್ಟೇರಿಂಗ್ ಬರುತ್ತೆ, AC ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಪವರ್ ಸ್ಟೇರಿಂಗು, AC, ಮ್ಯೂಸಿಕ್ ಸಿಸ್ಟಮ್, ಬಟ್ ಮ್ಯಾನ್ಯುಯಲ್ ವಿಂಡೋಸ್ ಇದೆ. ಹೌದು, ಲೆದರ್ ಶೀಟ್ಸ್ ಇದೆ, ಲೆದರ್ ಶೀಟ್ಸ್ ಅವೈಲೇಬಲ್ ಇದೆ. ಕಂಡೀಷನ್ ಚೆನ್ನಾಗಿದೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ಬೋದು. ಒರಿಜಿನಲ್ ಗಾಡಿ, ಟಚ್ ಅಪ್ ಪೇಂಟ್ ಏನಾಗಿಲ್ಲ. ಸೊ ಇಲ್ಲಿ ನೋಡ್ತಿರೋ ಗಾಡಿಲಿ ಆಲ್ಮೋಸ್ಟ್ ಯಾವುದೂ ಟಚ್ ಅಪ್ ಆಗಿರ್ಬೋದು, ರೀಪೇಂಟ್ ಆಗಿರ್ಬೋದು, ಯಾವುದು ಆಗಿಲ್ಲ ಅಂತರ ಗಾಡಿಗಳಿದೆ ಇಲ್ಲಿ. ಸರ್ ಈ ಗಾಡಿಯ ಏನು ಕೊಟ್ಟು ಮಾಡ್ತಿದ್ದೀರಾ? ಇದು 245 ಹೇಳ್ತಾರೆ ಸರ್. 245 ಹೇಳ್ತಾರೆ. ಫೈನಲ್ ರೇಟ್ ಒಂದು ಹೇಳ್ಬಿಡ್ತೀನಿ, 225 ಫೈನಲ್ ಕೊಡ್ತಾರೆ. 225 ಫೈನಲ್ ಮಾಡ್ಕೊಡ್ತಾರೆ. ಅದರಿಂದ ಬಾರ್ಗೇನ್ ಏನಾಗಲ್ಲ. ಸೊ ಅದರಿಂದ ಬಾರ್ಗೇನ್ ಆಗಲ್ಲ, ಬಿಕಾಸ್ ಇದು ಆಲ್ರೆಡಿ ಪಾರ್ಕ್ ಅಂಡ್ ಸೆಲ್ ಆಗಿರೋದ್ರಿಂದ ಇದು ಅಂದರೆ ಒಂದು ಕಸ್ಟಮರ್ ಫಿಕ್ಸ್ ಮಾಡಿರೋ ರೇಟ್ ಬಂದು 225. ಸೊ ಫೈನಲ್ ಪ್ರೈಸ್ ಇದು, ನೆಗೋಷಿಯಬಲ್ ಅಲ್ಲ ಇದು. ಸರ್ ನೆಕ್ಸ್ಟ್ ಗಾಡಿ ಯಾವುದು ಸರ್? ನೆಕ್ಸ್ಟು ಎಲ್ಲೋ ಬೋರ್ಡ್ ಒಂದು ಈಕೋ ಇದೆ. ಸೊ ಎಲ್ಲೋ ಬೋರ್ಡ್ ಯಾರಾದರೂ ನೋಡ್ತಿದ್ರೆ, ಸೊ ಎಲ್ಲೋ ಬೋರ್ಡು ಕೂಡ ತುಂಬ ಜನ ಕೇಳ್ತಿರ್ತಾರೆ. ಸೊ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲೋ ಬೋರ್ಡ್ ವಿಡಿಯೋ ಕೂಡ ಒಂದು ಮಾಡ್ತೀನಿ. ಬಟ್ ಇಲ್ಲಿ ಒಂದು ಇಕೋ ಇದೆ, ಮಾರುತಿ ಇಕೋ ನೋಡ್ತಿರ್ಬೋದು ಇಲ್ಲಿ. ಸೊ ಗಾಡಿಯ ಡೀಟೇಲ್ಸ್ ನೋಡೋಣ ಸರ್. ಇದು ಏನು ಮಾಡಲು ಸರ್ ಇದು? ಸೊ ಇದು 2017 ಮಾಡಲ್. 2017 ಮಾಡಲು. ಇದು ಲಗೇಜ್ ಗಾಡಿ ಅಲ್ವಾ ಸರ್ ಇದು? ಹೌದು, 2017 ಮಾಡಲ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. 27,000 ರನ್ನಿಂಗ್ ಆಗಿದೆ ಕಿಲೋಮೀಟರ್. ಓಕೆ. ಒಳಗಡೆ ನೋಡಿ, ಇಲ್ಲಿ ಗ್ಯಾಸ್ ಫಿಟ್ ಮಾಡಿಸೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಓಕೆ. ಸೊ ನೋಡ್ಬೋದು ಇಲ್ಲಿ LPG ಕೂಡ ಫಿಟ್ ಮಾಡಿಸ್ಕೊಬೋದು ಇದಕ್ಕೆ. ಸೊ ಗಾಡಿಯ ಹಿಂದಿಂದು ಲಗೇಜ್ ಸ್ಪೇಸ್ ಕೂಡ ನೋಡ್ಬೋದು. ಸೊ ಲಗೇಜ್ಗೆ ಅಂತ ಮಾಡಿಫಿಕೇಶನ್ ಮಾಡಿಸಿದ್ದಾರೆ. ಅಂದರೆ ಕಂಪ್ನಿಯಿಂದ ಹಿಂಗೆ ಬರುತ್ತಾ ಸರ್ ಇದು ಮಾಡಿಫಿಕೇಶನ್? ಕಂಪ್ನಿಯಿಂದ ಡೈರೆಕ್ಟ್. ಸೊ ಕಂಪ್ನಿಯಿಂದಾನೇ ಈ ಥರ ಬರುತ್ತೆ. ಓಕೆ. 27,000 ರನ್ನಿಂಗ್ ಆಗಿದೆ. ಬರೀ 27,000 ಹೊಡಿದೆ. ಯಾವ ಮಾಡಲ್ ಅಂತ ಹೇಳಿದ್ರಿ? 2017 ಮಾಡಲ್, ಸೆಕೆಂಡ್ ಓನರ್. ಓಕೆ. ಇದು ಪ್ರೈಸ್ ಬಂದು 295 ಹೇಳ್ತಾರೆ. 295 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಸೊ ಗಾಡಿಯ ಟೈರ್ಸ್ ಕೂಡ ನೋಡ್ಬೋದು. ಸೊ ಆಲ್ಮೋಸ್ಟ್ ಯಾವುದೇ ಗಾಡಿ ನೋಡಿದ್ರು ನೀವು ಗಾಡಿ ಟೈರ್ಸ್ ನೋಡಿ ಅದನ್ನು ಅಂದಾಜು ಮಾಡ್ಬೋದು ಹೊಸ ಗಾಡಿನ ಎಷ್ಟು ಓಡಿದೆ ಅಂತ ಹೇಳಿ. ಸೊ ಇದು ಬರೀ ಸರ್ ಎಷ್ಟು ಓಡಿದೆ ಅಂತ ಹೇಳಿದ್ರೆ ಇದು 27,000. ಸೊ 27,000 ಓಡಿದೆ ಗಾಡಿ ಇದು. ಸರ್ ಈ ಗಾಡಿಯ ಬೆಲೆ ಇನ್ನೊಂದ್ಸಲಿ ಹೇಳ್ತೀರಾ ಸರ್? 295 ಹೇಳ್ತಾರೆ. 295 ಹೇಳ್ತಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಯಾವುದು ಸರ್ ಗಾಡಿ? ಸರ್ ನೆಕ್ಸ್ಟ್ 2017 ವರ್ಣ ಇದೆ, ಪೆಟ್ರೋಲ್. ಸೊ ಇಲ್ಲಿವರೆಗೂ ನೋಡಿದ್ದು ಸ್ಮಾಲ್ ಕಾರ್ಸು ಹಾಗೂ ಒಂದು ಈಕೋ ನೋಡಿದ್ರಿ. ಸೊ ಇಲ್ಲೊಂದು ಸೆಡಾನ್ ನೋಡ್ತಿದ್ದೀರಾ, ಹ್ಯುಂಡೈ ವರ್ಣ. ಸೊ ಈ ಗಾಡಿಯ ಡೀಟೇಲ್ಸ್ ನೋಡೋಣ. 2017 ಮಾಡಲ ಸರ್ ಇದು? ಹೌದು, 2017 ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ.
ಪೆಟ್ರೋಲ್ ಗಾಡಿ 1.4 BT ಅಂತ ಬರುತ್ತೆ. ಕಿಲೋಮೀಟರ್ ನೋಡಿ ತೋರಿಸ್ತೀನಿ, 39,855. ಸೊ ಕಿಲೋಮೀಟರ್ ಕೂಡ ನೋಡ್ಬೋದು ನೀವು, ಕಾಣಿಸ್ತಿದೆ ಅನ್ಕೊಂತೀನಿ. 39,000 ಅಷ್ಟೇ ಓಡಿರೋದು ಕಿಲೋಮೀಟರ್ ಇದು. ಇದಕ್ಕೆ ಫೀಚರ್ಸ್ ಅಂದ್ರೆ ನಿಮಗೆ ಪವರ್ ಸ್ಟೇರಿಂಗ್ 4 ಬರುತ್ತೆ, ಸಾರಿ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ 4 ಬರುತ್ತೆ, AC ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಟಚ್ ಪ್ಯಾನಲ್ ಸಿಸ್ಟಮ್ ಇದೆ. 39,000 ರನ್ನಿಂಗ್ ಆಗಿದೆ. ಸೊ ಇದರಲ್ಲಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಸೊ ಆಲ್ಮೋಸ್ಟ್ ಸರ್ವಿಸ್ ಎಲ್ಲ ಹಿಸ್ಟ್ರಿ ಫೀಚರ್ಸ್ ಸಿಗುತ್ತೆ, ಎಲ್ಲ ಗಾಡಿಗೆ ನಿಮಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಸೊ ಇಲ್ಲಿ ಯಾವುದೇ ಗಾಡಿ ಆದ್ರೂ ಕೂಡ ನಿಮಗೆ ಒಂದು ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಸರ್ ಈ ಗಾಡಿಯ ಮಾಡೆಲ್ ಹಾಗೂ ಪ್ರೈಸ್ ಏನು ಹೇಳಿದ್ರೆ? 2017 ಸೆಕೆಂಡ್ ಓನರ್, 39,000 ರನ್ನಿಂಗ್ ಆಗಿದೆ. ಓಕೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಓಕೆ, ಫೀಚರ್ಸ್ ಎಲ್ಲ ಹೇಳಿದ್ದೀನಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಅದೆಲ್ಲ ಬರುತ್ತೆ ಮಾಮೂಲಿ. ನಿಮಗೆ ಎಕ್ಸ್ಟ್ರಾ ಅಂದ್ರೆ ರಿವರ್ಸ್ ಕ್ಯಾಮ್ರಾ ಇದೆ, ಟಚ್ ಪ್ಯಾನಲ್ ಸಿಸ್ಟಮ್ ಇದೆ. ಓಕೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹೌದು. ಸೊ ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ಸ್ ಇದೆ. ಸರ್ ಈ ಗಾಡಿಯ ಬೆಲೆ ಎಷ್ಟು ಹೇಳಿದ್ರಿ? ಸರ್ ಇದು 6,50,000 ಹೇಳ್ತಾರೆ. 6,50,000 ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಹ್ಯುಂಡೈ ವರ್ನ. ಸರ್ ಇದು ಟಾಪ್ ಎಂಡ್ ಮಾಡಲ್ಲ ಯಾವುದು? ಇಲ್ಲ 1.4 VT ಅಂತ ಬರುತ್ತೆ. 1.4 1.6 SX ಅಂದ್ರೆ ಟಾಪ್ ಎಂಡ್ ಆಗುತ್ತೆ ಅದು. ಓಕೆ, ನೆಕ್ಸ್ಟ್ ಗಾಡಿಗೆ ಹೋಗೋಣ ವೀಕ್ಷಕರೇ. ಸೊ ಇಲ್ಲೊಂದು ಬ್ರ್ಯಾಂಡ್ ನ್ಯೂ ಎರ್ಟಿಗಾ ನೋಡ್ತಿದ್ದೀರಾ. ಇವಾಗ ತಾನೇ ಶೋರೂಮಿಂದ ಆಚೆ ತಂದು ನಿಲ್ಲಿಸಿರೋ ಥರ ಇದೆ ಗಾಡಿ ಇದು ಆ್ಯಕ್ಚುಲಿ. ಸೊ ತುಂಬಾ ಚೆನ್ನಾಗಿದೆ, ಕಲರ್ ಆಗಿರ್ಬೋದು, ಟೈರ್ಸ್ ಆಗಿರ್ಬೋದು. ಸೊ ಗಾಡಿಯ ಪ್ರೊಫೈಲ್ ಒಂದ್ಸಲಿ ಕ್ಲಿಯರಾಗಿ ನೋಡಿ. ಸೊ ಬ್ರ್ಯಾಂಡ್ ನ್ಯೂ ಎರ್ಟಿಗಾ ಇದು. ಹಾಗೆ ಇನ್ನೊಂದೇನೆಂದರೆ ಈ ಗಾಡಿ ಬಂದು ಹೈಬ್ರಿಡ್ ಗಾಡಿ, ಇದು ಸ್ಮಾರ್ಟ್ ಹೈಬ್ರಿಡ್ ಗಾಡಿ. ಸೊ ರೀಸೆಂಟ್ ಮಾಡಲು. ಸರ್ ಈ ಗಾಡಿಯ ಡೀಟೇಲ್ಸ್ ತಿಳಿಸ್ಕೊಡ್ತೀರಾ? ಸರ್ 2019 ಮಾಡಲ್ ಇದೆ. 2019 ಮಾಡಲ್. ಓಕೆ, 2019 ಫಸ್ಟ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್ 2 ಇದೆ, ABS ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ಅದೆಲ್ಲ ಬರುತ್ತೆ ಫೀಚರ್ಸ್ ಅಲ್ಲಿ. ಮಿರರ್ ಫೋಲ್ಡಿಂಗ್ ಇದೆ, ಎಲೆಕ್ಟ್ರಿಕ್ ಮಿರರ್. ಕಂಪ್ನಿ ಇಂಟೀರಿಯರ್ ನೋಡ್ತಾ ಇರ್ಬೋದು. 7 ಸೀಟರ್ ಸರ್ ಇದು? ಹೌದು ಸರ್, 7 ಸೀಟರ್. ಮ್ಯೂಸಿಕ್ ಸಿಸ್ಟಮ್ ನೋಡ್ತಿದ್ದೀರಾ. ಟೈರ್ ನೋಡಿ, ಟೈರ್ ಕಂಡೀಷನ್ ಹೆಂಗಿದೆ, ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ. ಸರ್ ಈ ಗಾಡಿ 15,000 ರನ್ ಆಗಿದೆ. 15,000 ಓಡಿದೆ ಗಾಡಿ ಇದು. ನೋಡ್ತಾ ಇರ್ಬೋದು ಒಂದು ನಿಮಿಷ. ನೋಡಿ 15,556,000. ಸೊ ಈ ಗಾಡಿ ಬಂದು ಬರೀ 15,000 ಓಡಿದೆ ಗಾಡಿ ಇದು. ಸೊ ಗಾಡಿಯ ಕಂಡೀಷನ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಗಾಡಿಯಲ್ಲಿ ಕಂಟ್ರೋಲ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ ವಿಂಡೋ, ಸೊ ಎಲ್ಲ ವಿಂಡೋಗೂ ಪವರ್ ವಿಂಡೋಸ್ ಇದೆ. ಮಿರರ್ ಕೂಡ ಪವರ್ ಮಿರರ್ ನೋಡ್ತಾ ಇರ್ಬೋದು. ಸೊ ಮಿರರು ಕೂಡ ಪವರ್ ಮಿರರು, ಇನ್ನೊಂದ್ಸಲಿ ಮಾಡಿ. ಸೊ ಮಿರರು ಕೂಡ ಪವರ್ ಮಿರರ್ ನೋಡ್ತಿರ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಈ ಗಾಡೀಲಿ. ಸೊ ಈ ಗಾಡಿಯ ಮಾಡೆಲ್ ಹಾಗೂ ಪ್ರೈಸ್ ಸರ್ ಇದು? 2019 ಮಾಡಲ್ ಸರ್, ಫಸ್ಟ್ ಓನರ್, 15,000 ರನ್ನಿಂಗ್ ಆಗಿದೆ, ಇನ್ಶೂರೆನ್ಸ್ ಎಲ್ಲ ರನ್ ಇದೆ. ಇದು ಪ್ರೈಸ್ ಬಂದು 9,90,000 ಹೇಳ್ತಾರೆ. 9,90,000. ಹೌದು. ಸೊ ಬೂಟ್ ಸ್ಪೇಸ್ ಕೂಡ ನೋಡ್ಬೋದು. ನೋಡಿ ಇದು ಸೀಟ್ ಫೋಲ್ಡಬಲ್ ಸೀಟ್ ಫೋಲ್ಡಿಂಗ್ ಆಗುತ್ತೆ ಇಲ್ಲಿ. ಓಕೆ, ನೋಡಿ ಸರ್ ಇದು ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ? ಪೆಟ್ರೋಲ್ ಸರ್, ಪೆಟ್ರೋಲ್ ZXi. ಓಕೆ. ಸೊ ಈ ಗಾಡಿಯ ಬೆಲೆ ಬಂದು 9,50,000 ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಸಾರಿ, 9,90,000. 90,000. ಸೊ ಈ ಗಾಡಿಯ ಪ್ರೈಸ್ ಬಂದು 9,90,000, 9,90,000 ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಸೊ ಫ್ರಂಟ್ ಗ್ರಿಲ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಕಂಡೀಷನ್ನು. ಇವನ್ ಸಿಂಗಲ್ ಸ್ಕ್ರ್ಯಾಚ್ ಕೂಡ ಈ ಗಾಡಿ ಮೇಲೆ ಯಾವುದು ಕಾಣ್ತಿಲ್ಲ. ನೆಕ್ಸ್ಟ್ ಗಾಡಿ ಯಾವುದು ಸರ್? ಸರ್ ಒಂದು ಓಮ್ನಿ ಇದೆ, 2009 ಮಾಡಲ್. ಸೊ ಇಲ್ಲೊಂದು ಓಮ್ನಿ ಇದೆ. ಸೊ ಸ್ನೇಹಿತರೆ, ಯಾವಾಗಲೇ ತೋರಿಸ್ಬೇಕಾದ್ರೆ ಇದೊಂದು ಗಾಡಿ ಸ್ಕಿಪ್ ಆಗಿತ್ತು, ಅಂದರೆ ಸ್ಮಾಲ್ ಕಾರ್ಸ್, ಲೋ ಬಜೆಟ್ ಕಾರ್ ತೋರಿಸ್ಬೇಕಾದ್ರೆ. ಸೊ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗಾಡಿಯ ಇಂಟೀರಿಯರ್ ನೋಡ್ತಿದ್ದೀರಾ ಸರ್? ಈ ಗಾಡಿದು ಯಾವ ಮಾಡಲು, ಏನು ಪ್ರೈಸು ಸರ್? 2009 ಮಾಡಲ್, ಫಸ್ಟ್ ಓನರ್, 5 ಸೀಟರ್ ಇದು. 5 ಸೀಟ್ರಾ ಇದು? ಓಕೆ, ನೋಡಿ 5 ಸೀಟರ್. ಓಕೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಇದು ಆರ್ಡಿನರಿ ಶೇರಿಂಗ್ ಬರುತ್ತೆ. ಹೌದು, ಲೆದರ್ ಸೀಟ್ಸ್ ಇದೆ. ಓಕೆ, 78,000 ರೆಕಾರ್ಡೆಡ್ ಮೈಲೇಜ್. ಫಸ್ಟ್ ಓನರ್. ಪ್ರೈಸ್ ಬಂದು 190 ಹೇಳ್ತಾರೆ. 190 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಹೌದು. ಸೊ ಈ ಗಾಡಿಯ ಮಾಡೆಲ್ ಏನಂತ ಹೇಳಿದ್ರೆ ಇನ್ನೊಂದ್ಸಲಿ ಹೇಳ್ತೀರಾ? 2009 ಮಾಡಲ್, 5 ಸೀಟರ್ ಗಾಡಿ. 2009 ಮಾಡಲ್ ಓಮ್ನಿ 5 ಸೀಟರ್ ಗಾಡಿ. ಸರ್ ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್. ಡೀಸೆಲ್ ಬರಲ್ಲ ಓಮ್ನಿನಲ್ಲಿ. ಪೆಟ್ರೋಲ್ ಗಾಡಿ ಇದು. ಯೂಶಲಿ ಡೀಸೆಲ್ ಬರಲ್ಲ ಓಮ್ನಿಯಲ್ಲಿ. ಪೆಟ್ರೋಲ್ ಬರುತ್ತೆ, LPG ಬರುತ್ತೆ.
ಇದು ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಓಕೆ. ಸೊ ಗಾಡಿ ಕಂಡೀಷನ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ಗಾಡಿ ಯಾವುದು ಸರ್? ಸೊ ಫ್ರೆಂಡ್ಸ್ ಇಲ್ಲೊಂದು ವರ್ನಾ ನೋಡ್ತಿದ್ದೀರಾ, ಹ್ಯುಂಡೈ ವರ್ನಾ ಇದೆ. ಸೊ ಈ ಗಾಡಿಯ ಡೀಟೇಲ್ಸ್ ಕೇಳೋಣ ಸರ್. ಇದು ಯಾವ ಮಾಡಲ್ ಸರ್? ಇದು 2010 ಮಾಡಲ್ ಸರ್. 2010 ಮಾಡಲ್. ಓಕೆ. ಹೌದು, ಸೆಕೆಂಡ್ ಓನರ್, 1,22,000 ರನ್ ಆಗಿದೆ. ಹಾಂ. ಇನ್ಸೂರೆನ್ಸ್ ಇದೆ, ನ್ಯೂ ಟೈರ್ ಅಲ್ಲಿ ಇದೆ ಗಾಡಿ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಈ ಗಾಡಿಗೆ. ಸರ್ ಈ ಗಾಡಿಲಿ ಏನೇನು ಫೀಚರ್ಸ್ ಬರ್ತಿದೆ ಸರ್? ಸರ್ ಫೀಚರ್ಸ್ ಅಂದ್ರೆ ನಿಮಗೆ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, AC ಇದು, ಲೆದರ್ ಸೀಟ್ಸ್ ಇದೆ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, ಓಕೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಹೌದು ಸರ್. ಈ ಗಾಡಿಗೆ ಎಷ್ಟು ಕೊಟ್ಟು ಮಾಡ್ತಿದ್ದಾರೆ ಸರ್? ಸರ್ ಇದು 3,35,000 ಬೇಕು ಅಂತ ಹೇಳಿದ್ದಾರೆ ಕಸ್ಟಮರು. ಓಕೆ. ಅದೇ ಫಿಕ್ಸ್ ಅಂತ ಹೇಳ್ಬೋದು, ಅಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡೋಣ, ಅವರು ಕಸ್ಟಮರ್ ಬಂದಮೇಲೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ. ಸೊ ಈ ಗಾಡಿಗೆ ಬಂದು 3,35,000 ಕೋಟ್ ಮಾಡಿದ್ದಾರೆ ಕಸ್ಟಮರು. ಸೊ ನಮ್ಮ ವ್ಯೂವರ್ಸ್ಗೆ ಇಲ್ಲಿ ಬಂದು ಗಾಡಿ ನೋಡಿದವ್ರಿಗೆ ಆಬ್ವಿಯಸ್ಲಿ ನಾವು ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಕಮಿಟ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಗಾಡಿ ಯಾವುದು ಸರ್? ನೆಕ್ಸ್ಟ್ 2017 ಆಲ್ಟೋ K10. ಸೊ 2017 ಆಲ್ಟೋ K10 ನೋಡ್ತಿದ್ದೀರಾ, VXI ವೇರಿಯಂಟ್ ಇದು. VXI ಆಪ್ಷನಲ್ ಅಂತ ಇರುತ್ತೆ. VXI ಆಪ್ಷನಲ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ತುಂಬಾ ಜನ ಕೇಳ್ತಾರೆ ಆಪ್ಷನಲ್ ಅಂದ್ರೆ ಏನಂತ ಕೇಳ್ತಾರೆ. ಆಪ್ಷನಲ್ ಅಂದ್ರೆ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಅದರಿಂದ ಆಪ್ಷನಲ್ ಅಂತ ಹೇಳ್ತಾರೆ. ಸರ್ ಈ ಗಾಡಿಲಿ ಏನು ಫೀಚರ್ಸ್ ಬರ್ತಿದೆ ಸರ್? ಸರ್ ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ, AC ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಇನ್ಬಿಲ್ಟು, ಸಿಂಗಲ್ ಏರ್ ಬ್ಯಾಗ್ ಇದೆ, ಪವರ್ ಸ್ಟೇರಿಂಗು. 27,000 ರನ್ ಆಗಿದೆ ಗಾಡಿ. 27,000 ರನ್ ಆಗಿದೆ. ಆಲ್ಟೋ K10 2017 ಮಾಡಲ್, ಸಿಂಗಲ್ ಓನರ್, VXI ಆಪ್ಷನಲ್ ಅಂತ ಬರುತ್ತೆ. ಸೊ ಓಕೆ ಸರ್. ಎಷ್ಟು ಸರ್ ಇದು? ಎಷ್ಟು ಕೊಟ್ಟು ಮಾಡ್ತೀವಿ ಸರ್? ಇದು 3,80,000 ಹೇಳ್ತಾರೆ. 3,80,000 ನೆಗೋಷಿಯಬಲ್. ಓಕೆ ಸರ್. ಸರ್ ನೆಕ್ಸ್ಟ್ ಗಾಡಿ ಯಾವುದು ಸರ್? ಹಾಗೆ ಇಲ್ಲೇ ಪಕ್ಕದಲ್ಲಿ ಮಹೇಂದ್ರ KUV ನೋಡ್ತಿದ್ದೀರಾ? KUV 100 ಅಂತ ಬರುತ್ತೆ. ಓಕೆ. K4 ಪ್ಲಸ್ ವೇರಿಯಂಟು. ಓಕೆ, K4 ಪ್ಲಸ್ ವೇರಿಯಂಟು. ಹೌದೌದು. ಇದು ಡಿಕ್ಕಿ ನೋಡಿ, ಡಿಕ್ಕಿ ಸ್ಪೇಸ್ ನೋಡಿ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ನೋಡಿ, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಇದಕ್ಕೆ. ಸೊ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? 2 ಬರುತ್ತೆ. ಸೊ 2 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಸೊ ಗಾಡಿಯ ಪ್ರೊಫೈಲ್ ನೋಡ್ಬೋದು. ಸರ್ ಈ ಗಾಡಿಗೆ ಏನು ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು ಮಾಡಲ್ ಹೇಳ್ತೀನಿ. 2016 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಕಾರ್ ಇದು. ಓಕೆ. ಹೌದು, ಇದು ಸ್ಮಾಲ್ SUV ಅನ್ಕೋಬಹುದು. ಸರ್ ಈ ಗಾಡಿಲಿ ಏನೇನು ಫೀಚರ್ಸ್ ಬರ್ತಿದೆ ಸರ್? ಸರ್ ಏರ್ ಬ್ಯಾಗ್ 2 ಇದೆ, ಪವರ್ ಸ್ಟೇರಿಂಗ್ ಇದೆ, ಓಕೆ, ಪವರ್ ವಿಂಡೋಸ್ 4 ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. 72,000 ರನ್ ಆಗಿದೆ. ಡೀಸೆಲ್ ಕಾರ್ ಇದು, ಸಿಂಗಲ್ ಓನರ್, 2016 ಮಾಡಲ್. ಪ್ರೈಸ್ ಬಂದು 4,70,000 ಹೇಳಿದ್ದಾರೆ. ಪ್ರೈಸ್ ಬಂದು 4,75,000 ಹೇಳಿದ್ದಾರೆ ಕಸ್ಟಮರು. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ಬೋದು ನಿಮಗೆ. ನೆಕ್ಸ್ಟ್ ಗಾಡಿ ನೋಡ್ತಿರ್ತೀರಾ, ಇಲ್ಲಿ ಇನ್ನೊಂದು ಗಾಡಿ ಇದೆ, 2017 ಮಾಡಲ್. ಓಕೆ. ಓಕೆ. 55,000 ರನ್ ಆಗಿದೆ. RXL. ಓಕೆ. ಸರ್ ಈ ಗಾಡಿಲಿ ಏನು ಫೀಚರ್ಸ್ ಬರ್ತಿದೆ ಸರ್? ಇದರದ್ದು ಫೀಚರ್ಸ್ ಏನಂದ್ರೆ RXL ಬೇಸಿಕ್ ವೇರಿಯಂಟ್ ಇದು. ಓಕೆ. ಸಿಂಗಲ್ ಓನರ್, 2017 ಮಾಡಲ್, 55,000 ರನ್ ಆಗಿದೆ. ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ 4 ಅವರು ಹಾಕ್ಸ್ಕೊಂಡಿದ್ದಾರೆ. ಇದು ಅವರೇ ಹಾಕ್ಸಿರೋದು. ಪ್ರೀವಿಯಸ್ ಓನರ್ ಯಾರಿದ್ರು ಅವರೇ ಇದಕ್ಕೆ ಇಂಡಿವಿಜುವಲ್ ಆಗಿ ಹಾಕ್ಸಿದ್ದಾರೆ. ಸೊ ನೋಡ್ಬೋದು. ಸೊ RXL ವೇರಿಯಂಟ್ ಇದು ಸರ್. ಪೆಟ್ರೋಲ್ ಸರ್ ಡೀಸೆಲ್? ಪೆಟ್ರೋಲ್. ಇದ್ರದ್ದು ಪ್ರೈಸ್ ಬಂದು 3,75,000 ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಈ ಗಾಡಿಯ ಬೆಲೆ ಬಂದು 3,75,000 ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ಗಾಡಿಯ ಪ್ರೊಫೈಲ್ ಎಲ್ಲ ನೋಡಿದ್ರಿ. ಸೊ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. 2017 ಮಾಡಲ್. ಇದರಲ್ಲಿ ಏನಂದರೆ ಸ್ಪೆಷಲ್ ಅಂತ ಅಂದರೆ ಪ್ರೀವಿಯಸ್ ಓನರು ಇದಕ್ಕೆ ಅವರೇ ಪವರ್ ವಿಂಡೋಸ್ನ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದಾರೆ. ಇದಾದಮೇಲೆ ಈ ಮಾಡಲಲ್ಲಿ 2 ಟೈಪ್ ಬರುತ್ತೆ. 0.8 ಲೀಟರ್ದು ಬರುತ್ತೆ, 1 ಲೀಟರ್ದು ಬರುತ್ತೆ.
ಸೊ ಇದರಲ್ಲಿ 0.8 ಲೀಟ್ರ್ ಬರುತ್ತೆ ಹಾಗೂ 1 ಲೀಟ್ರ್ ಬರುತ್ತೆ. ಸೊ ಕನ್ಫ್ಯೂಸ್ ಆಗೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು 1 ಲೀಟರ್ ಗಾಡಿ ಇದು. ಸೊ 1000 cc ಇಂಜಿನ್. ಓಕೆ ಸರ್, ನೆಕ್ಸ್ಟ್ ಗಾಡಿ ಯಾವುದು ಸರ್? ಇನೋವಾ ಇದೆ. ಸೊ ಇಲ್ಲಿ MPV ನೋಡ್ತಿರೋರು, 7 ಸೀಟರ್ ಗಾಡಿ ನೋಡ್ತಿರೋರಿಗೆ ಇಲ್ಲೊಂದು ಗಾಡಿ ಇದೆ ಇನೋವಾ. ಸರ್ ಈ ಗಾಡಿಯ ಡೀಟೇಲ್ಸ್ ತಿಳಿಸ್ಕೊಡ್ತೀರಾ? ಸರ್ 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ನ್ಯೂ ಟೈರಲ್ಲಿದೆ. 68,000 ರನ್ನಿಂಗ್ ಆಗಿದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್ಸ್ ಇದೆ. 8 ಸೀಟರ್ ಗಾಡಿ ಇದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ಇದಕ್ಕೆ. GX ಅಂತ ವೇರಿಯಂಟು. GX ಅಂದರೆ ಏನು ಸರ್ ಅದು? ಏರ್ ಬ್ಯಾಗ್ ABS ಬರಲ್ಲ. GX ಅಂದರೆ ಸಿಂಗಲ್ ಏರ್ ಬ್ಯಾಗ್, ಸಿಂಗಲ್ ABS ಬರುತ್ತೆ. ಓಕೆ, GX ವೇರಿಯಂಟಲ್ಲಿ ಯೂಶಲಿ G ಅಂದರೆ ಏರ್ ಬ್ಯಾಗ್ಸ್ ಬರಲ್ಲ, GX ಅಂದರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಇದು ಬಂದು GX ವೇರಿಯಂಟು. ಸೊ ಗಾಡಿಯ ಟೈರ್ಸ್ ಕೂಡ ನೋಡ್ಬೋದು, 4 ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಸೊ 2012 ಮಾಡಲ್ ಇದು. ಸೊ ಬೂಟ್ ಸ್ಪೇಸ್ ಕೂಡ ನೋಡಿ. ಸರ್ ಈ ಗಾಡಿಗೆ ಏನು ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು 9,85,000 ಹೇಳ್ತಾರೆ. ಸೊ ಈ ಗಾಡಿಗೆ 9,85,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಇನೋವಾ ಸಿಗೋದೇ ಕಷ್ಟ ಆ್ಯಕ್ಚುಲಿ. ಈ ಥರ ಕಂಡೀಷನಲ್ಲಿರುವಂಥ ಗಾಡಿ ಸಿಗೋದು ತುಂಬ ಕಷ್ಟ ಇದೆ. ರಿವರ್ಸ್ ಕ್ಯಾಮರಾ ಇದೆ. ಸೊ ಇದರಲ್ಲಿ ಇನ್ನೊಂದೇನೆಂದರೆ ರಿವರ್ಸ್ ಕ್ಯಾಮ್ರಾ ಕೂಡ ಅವೈಲೇಬಲ್ ಇದೆ. ಸೊ ರಿವರ್ಸ್ ಕ್ಯಾಮ್ರಾ ಕೂಡ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದಾರೆ ಇದಕ್ಕೆ. ಸೊ ನೆಕ್ಸ್ಟ್ ಗಾಡಿ ಯಾವುದು ಸರ್? ಸರ್ ನೆಕ್ಸ್ಟ್ ಇನ್ನೊಂದು ವಾಕ್ಸ್ವ್ಯಾಗನ್ ಜೆಟಾ ಇದೆ. ಸೊ ವೋಲ್ಕ್ಸ್ವ್ಯಾಗನ್ ಜೆಟಾ ನೋಡ್ತಿದ್ದೀರಾ ಇಲ್ಲಿ. ಸರ್ ಇದು ಡೀಟೇಲ್ಸ್ ಹೇಳ್ತೀನಿ. 2015 ಮಾಡಲ್, ಫಸ್ಟ್ ಓನರ್, 80,000 ರನ್ ಆಗಿದೆ. 6 ಏರ್ ಬ್ಯಾಗ್ ಬರುತ್ತೆ, ABS ಇದೆ. 6 ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಸೊ 6 ಏರ್ ಬ್ಯಾಗ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಒಂದು ಸ್ಟೇರಿಂಗಲ್ಲಿ ಬರುತ್ತೆ, ಒಂದು ಪ್ಯಾಸೆಂಜರ್ ಸೈಡ್ ಬರುತ್ತೆ. ಸೊ ಪ್ಯಾಸೆಂಜರ್ ಸೈಡ್ ಒಂದು ಬರುತ್ತೆ, ಅಲ್ಲಿಗೆ ಸೀಟಲ್ಲಿ ಇಲ್ಲಿ ಇದು ನೋಡಿ, ಇಲ್ಲಿ ಸೀಟಲ್ಲಿ ಇಲ್ಲೊಂದು ಬರುತ್ತೆ ನೋಡ್ಬೋದು. ಇಲ್ಲೊಂದು ಅಲ್ಲೊಂದು ಸೀಟಲ್ಲಿ ಬರುತ್ತೆ. ಸೊ 2 ಸೀಟಲ್ಲೂ ಕೂಡ ಬರುತ್ತೆ. ಸೊ ಇಲ್ಲಿ 2, 4 ಮತ್ತು ಹಿಂದೆ ಎಲ್ಲಿ ಸರ್? ಸೊ B ಪಿಲ್ಲರಲ್ಲಿ ನೋಡ್ಬೋದು, ಅಲ್ಲೂ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಓವರಾಲ್ 6 ಏರ್ ಬ್ಯಾಗ್ಸ್ ಇದೆ. ಸೇಫ್ಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಗಾಡೀಲಿ. ಸೊ ಗಾಡೀಲಿ ಎಲೆಕ್ಟ್ರಿಕಲ್ ಪವರ್ ಮಿರರು. ಓಕೆ, ಕ್ಲೈಮೇಟ್ ಕಂಟ್ರೋಲ್ ಇದೆ ಸರ್ ಇದರಲ್ಲಿ. ಸೊ ಕ್ಲೈಮೇಟ್ ಕಂಟ್ರೋಲ್ ಇದೆ. ಸೊ ಗಾಡಿಯ ಕಂಡೀಷನ್ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವೀಲ್ಸ್ ಇದೆ, ಟೈರ್ ಕಂಡೀಷನ್ ಚೆನ್ನಾಗಿದೆ, ಸಿಂಗಲ್ ಓನರು. ಅಲಾಯ್ ವೀಲ್ಸ್ ಇದೆ, ಕಂಪ್ನಿ ಅಲಾಯ್ ವೀಲ್ಸ್ ಇದೆ. ಸೊ ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ ಕಂಡೀಷನ್ನು. ಗ್ರಿಲ್ ಕೂಡ ನೋಡ್ಬೋದು. 2015 ಮಾಡಲ್. ಸರ್ ಇದಕ್ಕೆ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಇದು 12 lakh ಹೇಳ್ತಾರೆ. 12 lakh ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಸೊ ನೆಗೋಷಿಯಬಲ್ ಮಾಡಿಸ್ಕೊಡ್ತೀರಾ. ಸೊ ಪವರ್ ಮಿರರ್ ಇದು ಕೂಡ. ಸೊ ತುಂಬಾ ಚೆನ್ನಾಗಿದೆ ಗಾಡಿ ಅಂತೂ. ಸೊ 12 lakhsಗೆ ವೋಲ್ಕ್ಸ್ವ್ಯಾಗನ್ ಜೆಟಾ ನೋಡ್ತಿದ್ದೀರಾ. ನೆಗೋಷಿಯಬಲ್ ಆಗುತ್ತೆ, ಫಿಕ್ಸ್ಡ್ ಪ್ರೈಸ್ ಅಂತ ಏನಿಲ್ಲ, ನೆಗೋಷಿಯಬಲ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ರೆಡ್ಡಿ ಅವರು ತುಂಬಾ ಚೆನ್ನಾಗಿ ನಮಗೆ ಪ್ರತಿಯೊಂದು ಕಾರ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳೋಣ ಅವ್ರಿಗೆ. ಥ್ಯಾಂಕ್ಸ್ ರೆಡ್ಡಿ ಅವರೇ. ವೆಲ್ಕಮ್ ಸರ್. ಥ್ಯಾಂಕ್ಸ್. ಸೊ ಇನ್ನೂ ಕಡಿಮೆ ಬೆಲೆ ಕಾರ್ ತೋರಿಸ್ಬೇಕು ನೆಕ್ಸ್ಟ್ ಟೈಮ್ ಬಂದಾಗ. ಸರ್ ಬರುತ್ತೆ, ಈಗ ಗಾಡಿಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಇವತ್ತಿನ ಸ್ಟಾಕಲ್ಲಿ ಇನ್ನೂ ಕಡಿಮೆ ಬೆಲೆ ಕಾರ್ಸ್ ಅವೈಲೇಬಲ್ ಇರಲಿ. ಸ್ವಲ್ಪ ಖಾಲಿ ಆಗಿದೆ ಗಾಡಿಗಳು. ಓಕೆ, ನಮ್ಮದು ಈ ವೀಕೆಂಡಲ್ಲಿ ಸ್ವಲ್ಪ ಸ್ಟಾಕ್ ಬರೋದಿದೆ. ಸೊ ನೆಕ್ಸ್ಟು ಕಡಿಮೆ ಬೆಲೆ ಕಾರ್ಸ್ ಬಂದಾಗ ನಮಗೆ ಪ್ಲೀಸ್ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.